ಏನೇ ಇದೆಲ್ಲ? ಏನ್ ಆಟ ಆಡ್ತಿದ್ಯಾ ಪ್ರತಿ? ನಿನ್ ಭಾವನ ತಪ್ಪಲ್ವೇನೆ? ನಂಗೆ ಗೊತ್ತಿಲ್ಲ ಅಕ್ಕ, ಆದ್ರೂ ತುಂಬಾ ಪ್ರೀತಿಸ್ಬಿಟ್ಟೆ ಅವ್ರನ್ನ. ಯಾವಾಗಿಂದ? ಅಯ್ಯೋ ದೇವ್ರೆ, ಎಂತ ಶಾಕಿಂಗ್ ನ್ಯೂಸ್ ಹೇಳ್ತಿದ್ದೆ. ಅವರು ನಮ್ಮ ಅಕ್ಕನ ಕೈ ಹಿಡಿಯೋ ಹುಡುಗ ಕಣೆ, ನಮ್ಮ ಭಾವ ಆಗ್ಬೇಕಾದವರು. ಗೊತ್ತು ಕಣೆ, ಮರೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದ್ರೂ ಗಿದ್ರು ಏನೂ ಇಲ್ಲ, ನೀನ್ ಮರಿಲೇಬೇಕು. ಇದು ಅಕ್ಕನ ಜೀವನದ ಪ್ರಶ್ನೆ ಕಣೆ. ಅಕಸ್ಮಾತ್ ಇದೇನಾದ್ರೂ ಅಕ್ಕನ ಕಿವಿಗೆ ಬಿದ್ರೆ ಅವಳ ಭಾವನ್ ಮದ್ವೆ ಮಾಡ್ಕೊಳಕ್ ಖಂಡಿತ ಒಪ್ಕೊಳ್ಳೋದಿಲ್ಲ. ಅನ್ಯಾಯವಾಗ್ಲೂ ಅವಳ ಜೀವನ ಹಾಳಾಗ್ಬಿಡುತ್ತೆ ಕಣೆ. ಅವಳ ಲೈಫ್ ಕಿತ್ಕೋಬೇಡ ಕಣೆ, ಪ್ಲೀಸ್. ನಿನ್ನ ಮನಸ್ಸಿಂದ ಅವನ್ನ ಕಿತ್ತಾಕ್ಬಿಡು. ಅನ್ಕೋತಿದ್ದೀನಕ್ಕ, ಆದರೂ ಕಷ್ಟ ಆಗ್ತಿದೆ. ಬೇಡಮ್ಮ, ಮನ್ಸನ್ನ ಬಿಗಿ ಮಾಡ್ಕೊಳೆ. ಅಕ್ಕ ಸಂತೋಷವಾಗಿರೋದು ನಿನಗಿಷ್ಟ ಇಲ್ವಾ? ಅವಳು ಇಷ್ಟು ವರ್ಷ ಕಣ್ಣೀರು ಹಾಕಿದ್ದು ಸಾಲ್ದ? ಕಡೆಯವರೆಗೂ ಅವಳು ಒಂಟಿಯಾಗೇ ಇರಬೇಕಾ? ಯೋಚನೆ ಮಾಡಮ್ಮ. ಇಲ್ಲಕ್ಕ, ಹಾಗಾಗೋದಕ್ಕೆ ನಾನು ಬಿಡಲ್ಲ. ಮರಿತೀನಿ, ಖಂಡಿತ ಮರಿತೀನಿ. ಪ್ರತಿ, ಏನಾಯ್ತೆ ಪುಟ್ಟ? ಯಾಕೆ ಅಳ್ತಿದ್ಯಾ? ದಿಶಾ, ಏನಿಬ್ರು ಅಳ್ತಿದ್ದೀರಲ್ಲ? ಅದು ಚಿಕ್ಕ ವಯಸ್ಸಿಂದ ನಾವು ನಿನ್ನ ಕೈ ಇಟ್ಕೊಂಡು ಬೆಳೆದಿದ್ದೀವಿ ಕಣೆ. ಆದರೆ ನೀನು ಇವತ್ತು ಹೋದರೆ ನಿನ್ನ ಗಂಡನ ಮನೆ ಸೇರ್ಕೊಂಡು ಬಿಡ್ತೀಯ. ನಾವಿಬ್ಬರು ನಿನ್ನ ತುಂಬ ಮಿಸ್ ಮಾಡ್ಕೋತೀವಿ ಕಣೆ. ಕಣಕ್ಕ, ನೀನಿಲ್ದೆ ಮನೆ ಖಾಲಿ ಖಾಲಿ ಅನ್ಸುತ್ತೆ. ಅದನ್ನ ತಡ್ಕೊಳಕ್ಕಾಗ್ಲಿಲ್ಲ. ಆಯ್ತು ಬಿಡು, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಎದ್ದು ಬಿಡ್ತೀನಿ. ಅಕ್ಕ, ತಮಾಷೆಗೂ ಆ ಮಾತು ಹೇಳಬೇಡ್ವೆ. ನಿಮ್ಮ ಮದುವೆ ನೋಡಬೇಕು ಅಂತ ನಮ್ಮ ಎಷ್ಟು ವರ್ಷದ ಆಸೆ ಗೊತ್ತಾ? ಪ್ರತಿ ಅಂತೂ ಮದುವೆ ಮನೆ ತುಂಬ ಜಿಂಕೆ ಮರಿ ಥರ ಓಡಾಡ್ಕೊಂಡಿರ್ಬೇಕು ಅಂದ್ಕೊಂಡಿದ್ದಾಳೆ ಅಲ್ವೇನೆ? ನಡಿಯಕ್ಕ, ಹೊರಡೋಣ. ಭಾವ ಕಾಯ್ತಿರ್ತಾರೆ.